ಒಂದು ಹೈ ವೋಲ್ಟೇಜ್ ಕೆಪಾಸಿಟರ್ ಬೇಕಿತ್ತು. ಹಂಗೆ ರಿಸರ್ಚ್ ಮಾಡ್ತಿದ್ದೆ ಹೆಂಗೆ ಮಾಡೋದು ಅಂತ, ಯಾವ ಥರ ವರ್ಕ್ ಆಗುತ್ತೆ ಅದ್ರ ಪ್ರಿನ್ಸಿಪಲ್ ಅಂತ. ಅವಾಗೊಂದು ಹಳೇದು ಲೇಡಿನ್ ಜಾರ್ ಅನ್ನೋದೊಂದು ಸರ್ಕಿಟನ್ನು ಸಿಕ್ತು. ಅದನ್ನು ಒಬ್ರು ಯಾರೋ ಸೈಂಟಿಸ್ಟು ಕ್ರಿಯೇಟ್ ಮಾಡಿದ್ರು. ಎಷ್ಟು ಸಿಂಪಲ್ ಅಂದರೆ ಯಾರು ಬೇಕಾದ್ರೆ ಮಾಡ್ಬೋದು. ಅದು ಮಾಡಿದ್ದೀನಲ್ಲ ಇದನ್ನು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, 2 ಕಂಡಕ್ಟರ್ ಮಧ್ಯದಲ್ಲಿ ಒಂದು ಇನ್ಸುಲೇಟರು. ಈಗ ಇದೊಂದು ಡಬ್ಬ, ಇದರೊಳಗೆ ಅಲ್ಲೊಂದು ಮೆಟಲ್ ಪೀಸ್ ಐತೆ, ಇಲ್ಲೊಂದು ಮೆಟಲ್ ಪೀಸ್ ಐತೆ. ಈಗ ಇದೊಂದು ಕೆಪಾಸಿಟರ್ ಆಯಿತು. ಈ ಥರ ಆಗಲ್ಲ, ಸಿಂಪಲ್ಲಾಗಿ ಒಂದು ಇನ್ಸುಲೇಟರ್ ಮೇಲೆ, ಇದೊಂದು ಇನ್ಸುಲೇಟರ್ ಅಂದರೆ ಇದ್ರ ಮೇಲೆ ಅಲ್ಯೂಮಿನಿಯಂ ಹಾಕಿದ್ದೀನಿ, ಒಳಗೆ ಇನ್ನೊಂದು ಕಂಡಕ್ಟರ್ ಆಗಿರೋ ವಾಟರ್ ಹಾಕಿದ್ದೀನಿ. ಹೆಂಗೆ ಮಾಡೋದು ಅಂದರೆ, ಒಂದು ಅಲ್ಯೂಮಿನಿಯಂ ಫಾಯಿಲ್ ತಗೊಂಡಿದ್ದೀನಿ, ಅದನ್ನು ಇದನ್ನು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಬರುತ್ತೆ, ಆ ಬಾಟ್ಲಿಗೆ ಸುತ್ತಿದ್ದೀನಿ. ಜಾಸ್ತಿ ರೌಂಡ್ ಸುತ್ತಬಾರ್ದು, 1 ರೌಂಡ್ ಸುತ್ತಾದ್ಮೇಲೆ ಒಂಚೂರು ಎಕ್ಸ್ಟ್ರಾ ಇಷ್ಟು ಬಿಡಬೇಕು, ಆ ಥರ ಮಾಡಬೇಕು. ಜಾಸ್ತಿ ರೌಂಡ್ ಸುತ್ತಿದ್ರೆ ವರ್ಕ್ ಆಗಲ್ಲ. ಆಮೇಲೆ ಇಲ್ಲಿ ಮಳೆನೇ ತಗೊಬೇಕು. ಈಗ ಬಿತ್ತು ತೋರಿಸ್ತೀನಿ. ಒಂದು ವೈರ್ ಕನೆಕ್ಟ್ ಮಾಡಿಬಿಟ್ಟು ಅದು ಮಳೆಗೆ ಕನೆಕ್ಟ್ ಮಾಡಬೇಕು. ಈ ವೈರ್ನ ಡೈರೆಕ್ಟಾಗಿ ಇಲ್ಲಿಗೆ ತಂದರೆ ಇದು ವರ್ಕ್ ಆಗಲ್ಲ. ಅಲ್ಲ ಒಂದು 5 ಸಲ ಮಾಡಿದೆ, ವರ್ಕ್ ಆಗಲಿಲ್ಲ. ಈಗ ಆಗ್ತೈತೆ. ಅದರೊಳಗೆ ಉಪ್ಪು ನೀರು ಹಾಕಿದ್ದೀನಿ. ಒಳಗೂ ಕಂಡಕ್ಟರ್ ಇರಬೇಕಲ್ವಾ, ಮೆಟಲ್ ಶೀಟ್ ಹಾಕೋಕ್ಕಾಗಲ್ಲ ಅಂತ ವಾಟರ್ ಕಂಡಕ್ಟರ್ ಏನೋ ಒಂದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋ ಅಂತ ಒಂದು ಇದನ್ನು ಹಾಕಿದ್ದೀನಿ. ಇವಾಗ ಇದಕ್ಕೇನಾದ್ರು ಚಾರ್ಜಸ್ ಕೊಟ್ಟರೆ ಎಲೆಕ್ಟ್ರೋಸ್ಟ್ಯಾಟಿಕ್ಕಿಂದ ಅದು ಚಾರ್ಜ್ ಆಗುತ್ತೆ. ಇವಾಗ ನಂತರ ಒಂದು PVC ಪೈಪ್ ಐತೆ, ಇದನ್ನು ನಾನು ತಲೆಗೆ ಉಜ್ಜಿಬಿಟ್ಟು ಇಲ್ಲಿಗೆ ಇಡಿದ್ರೆ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ನ ಸ್ಟೋರ್ ಮಾಡುತ್ತೆ. ಇವಾಗ ಇಲ್ಲೊಂದು ಕೈ ಇಕ್ಕಿರಬೇಕು. ಇದು ಗ್ರೌಂಡಿಂಗು ಬೇಕು, ಪಾಸಿಟಿವ್ ವೋಲ್ಟೇಜು ಬೇಕು. ಸೌಂಡ್ ಗೊತ್ತೈತಿ, ಇದ್ರಲ್ಲಿ ಕೇಳಲ್ಲ. 20-30 ಸಲ ಈ ಥರ ಮಾಡಾದ್ಮೇಲೆ ತೋರಿಸ್ತೀನಿ ಏನಾಗುತ್ತೆ ಅಂತ. ಹಂಗಿದ್ರೆ ಸೌಂಡ್ ಕೇಳ್ಬಿಡಿ ಯಾವ ಥರ ಬರುತ್ತೆ ಅಂತ. ಇವಾಗ 20 ಸಲ ಆ ಥರ ಮಾಡಿದ್ದೀನಿ. ಇವಾಗ ಶಾರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಸ್ಟೆಪ್ಸಲ್ಲಿ ಮಾಡೋಣ. ನೋಡ್ಬೋದು, ಸ್ಪಾರ್ಕ್ ಬಂತು. ಇದೇ ಥರ 50 ಸಲ ಮಾಡ್ತೀನಿ, ಯಾವ ಥರ ಬರುತ್ತೆ ನೋಡೋಣ. ಈಗ ಸದ್ಯಕ್ಕೆ 30 ಹಾಕಿದ್ದೀನಿ, ಸಾಕು. ಸುಮ್ಮನೆ ಎಕ್ಸಾಂಪಲ್ಲಿಗೆ. ಬೇಕಾದ್ರೆ ಇದನ್ನು ಚಾರ್ಜು ಮಾಡ್ಬೋದು ಹೈ ವೋಲ್ಟೇಜ್ ಇದರಿಂದ, ಟ್ರಾನ್ಸ್ಫಾರ್ಮರಿಂದ. ಅಂದರೆ ಅದು DC ಕರೆಂಟ್ ಆಗಿರಬೇಕು ಚಾರ್ಜ್ ಮಾಡೋಕ್ಕೆ. ನೋಡ್ಬೋದು ಯಾವ ಥರ ಸ್ಪಾರ್ಕ್ ಆಯ್ತು ಅಂತ. ಇವಾಗ ಬೇಕಾದ್ರೆ ನಾನು ಇದನ್ನು ಹಿಂಗೆ ಮುಟ್ಟಿದ್ರೂ ಶಾಕ್ ಹೊಡಿಯುತ್ತೆ. ನಾನು 10 ಸಲ ಮಾತ್ರ ಮಾಡ್ತೀನಿ, 20-30 ಸಲ ಮಾಡಿದ್ರೆ ಜಾಸ್ತಿನೇ ಶಾಕ್ ಹೊಡಿಯುತ್ತೆ. ಇವಾಗ 10 ಸಲ ಮಾಡಿದ್ದೀನಿ. ಇವಾಗ ನೋಡೋಣ, ಶಾಕ್ ಹೊಡಿಯುತ್ತೆ. ಈಗ ಯಾವ್ದಾರ ಲೈಟ್ ಹಚ್ಚಕ್ಕೆ ನೋಡೋಣ. ನಾನೊಂದಿದು ಲೈಟ್ ತಗೊಂಡಿದ್ದೀನಿ, ಇದರಲ್ಲೇ ನೋಡೋಣ ಲೈಟ್ ಹತ್ತಲ್ವ ಅಂತ. ಇವಾಗ 20 ಸಲ ಚಾರ್ಜ್ ಆಗೈತೆ. ಇವಾಗ ನೋಡೋಣ, ಲೈಟ್ ಆಫ್ ಮಾಡಿ. ಲೈಟ್ ಹತ್ತಿತ್ತು. ಲೈಟಾಗಿ ಹತ್ತತ್ತ, ಸಾಕು. ಹಂಗೆ
ಹಂಗೆ ಕೆಪಾಸಿಟರ್ ಅಲ್ವಾ, ಒಂದೇ ಸಲಿಗೆ ಚಾರ್ಜ್ ಬಿಡುತ್ತೆ, ಬ್ಯಾಟ್ರಿ ಥರ ವರ್ಕ್ ಆಗಲ್ಲ. ಅಂದರೆ ಹೋಮ್ ಮೇಡ್ ಹೈ ವೋಲ್ಟೇಜ್ ಕೆಪಾಸಿಟರ್ ಅಂದರೆ ಮಾಡ್ಬೋದು ಇಷ್ಟು ಸಿಂಪಲ್ಲಾಗಿ. ಇದನ್ನೇನಾರು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರಿಗೆ ಕನೆಕ್ಟ್ ಮಾಡಿದ್ರೆ ಏನಾಗ್ಬೋದು, ಅದಕ್ಕೆ ಹಂಗೆ ಅಂದರೆ ಡೈರೆಕ್ಟಾಗಿ ನಾವು ಈ ಟ್ರಾನ್ಸ್ಫಾರ್ಮರಿಗೆ ಕನೆಕ್ಟ್ ಮಾಡಿದ್ರೆ ಆಗಲ್ಲ. ಈ ಡೈರೆಕ್ಟಾಗಿ AC ವೋಲ್ಟೇಜ್ ಜನ್ರೇಟ್ ಮಾಡೋದ್ರಿಂದ ಆಗಲ್ಲ. ಅದಕ್ಕೆ ಇನ್ನೊಂದು ಥರದವು ಟ್ರಾನ್ಸ್ಫಾರ್ಮರ್ ಬರ್ತವೆ. ಇದರಲ್ಲಿ ಡಯೋಡ್ಗಳು ಇರ್ತವೆ. DC AC ಅಲ್ಲ, AC DC ಕನ್ವರ್ಟ್ ಮಾಡುತ್ತೆ. ಕೆಪಾಸಿಟರು ಅವೆಲ್ಲ ಇರ್ತವೆ ಇದರೊಳಗೆ. ಇವಾಗ ಕ್ಲೀನಾಗಿ ಕನೆಕ್ಷನ್ ಮಾಡಿದ್ದೀನಿ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ನ ಹೈ ವೋಲ್ಟೇಜ್ ಕೆಪಾಸಿಟರ್ಗೆ. ಈ ಥರ ಯೂಸ್ ಮಾಡ್ಬೋದು ಕೆಪಾಸಿಟರ್ನ. ಇವಾಗ ನಾರ್ಮಲ್ಲಾಗಿ ವಿತೌಟ್ ಕೆಪಾಸಿಟರ್ ನೋಡಿದ್ರೆ ಕ್ಲೀನಾಗಿ 1 ಸೆಂಟಿಮೀಟ್ರ್ ಬರಲ್ಲ. ಇಷ್ಟೇ ಬರೋದು. ಅದೇ ಕೆಪಾಸಿಟರಿಂದ ಎಷ್ಟು ದೊಡ್ಡ ಆರ್ಕ್ ಬಂತು. ಈ ಥರ ಒಂದು 5-6 ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ, ಇಲ್ಲ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಇನ್ನು ಯಾವ ಥರ ಬರೋಣ. ಇದರಿಂದ ಚಾರ್ಜ್ ಮಾಡಿ ಮಾಡಬೇಕು, ಅವಾಗ ಎಕ್ಸ್ಟ್ರೀಮಾಗಿ ಇಷ್ಟಿಷ್ಟು ಉದ್ದನೂ ಬರ್ಬೋದು. ಚಾರ್ಜ್ ಐತಾ ಇಲ್ಲ. ಹಂಗೆ ಅದಕ್ಕೆ LCD ಸ್ಕ್ರೀನ್ ಇಕ್ಕಿದ್ರೆ ಲೈಟ್ ಹತ್ತುತ್ತೆ, ಅಲ್ಲ ಡಿಸ್ಪ್ಲೇಲಿ ಏನೇನು ಇರ್ತವೆ ಅವೆಲ್ಲ ಕಾಣಿಸ್ತವೆ. ಈಗ ಹಿಡಿತಿ, ಇಲ್ಲೊಂದು LCD ಸ್ಕ್ರೀನ್ ಐತೆ, ನೋಡೋಣ. 5 ಸಲ ಚಾರ್ಜ್ ಮಾಡ್ತೀನಿ. ಇವಾಗ 5 ಸಲ ಚಾರ್ಜ್ ಮಾಡಿದ್ದೀನಿ. ಇಷ್ಟೇ, ಚಾರ್ಜ್ ಖಾಲಿ ಆಯ್ತು. ಅಂದರೆ 5 ಸಲ ಮಾಡಿದ್ದಕ್ಕೆ ಜಾಸ್ತಿ ಹೊತ್ತಿರಲಿಲ್ಲ. ಜಾಸ್ತಿ ವೋಲ್ಟೇಜ್ ಮಾಡಿದ್ರೆ ಅಕಸ್ಮಾತ್ ಇಲ್ಲಿಂದ ಜಂಪ್ ಹೊಡೆದು ನನಗೆ ಹೊಡೆಯುತ್ತೆ, ಬೇಡ ಅವೆಲ್ಲ. ಆಮೇಲೆ ಇದನ್ನೊಂಚೂರು ಸೇಫ್ಟಿಯಿಂದ ಮಾಡಬೇಕು. ಅಕಸ್ಮಾತ್ ನೀವು 50-60 ಸಲ ಚಾರ್ಜ್ ಮಾಡಿಬಿಟ್ಟು ಮಿಸ್ಟಾಕ್ ಈಗ ಖಾಲಿ ಹೊಡೆದ್ರೆ ಅದಕ್ಕೆ ಒಂಚೂರು ಸೇಫ್ಟಿಯಿಂದ ಇಂಥವೆಲ್ಲ ಮಾಡಬೇಕು ಹೈ ವೋಲ್ಟೇಜ್.